ಅಲೋ, ಅದೇ ಇವತ್ತು ಹಬ್ಬದ ದಿವಸ ಅಲ್ವಾ, ಆಚೆ ಏನು ತಿನ್ನೋದು ಬೇಡ ಅಂತ ಪಾರ್ಸೆಲ್ ತಗೊಂಡ್ಬರ್ತಾ ಇದ್ದೀನಿ. ನಮ್ಮ ಮಿಸಸ್ಗೂ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದೀನಿ, ಈ ಹಬ್ಬದ ದಿವಸ ನೀನು ಗೇಟ್ ಹತ್ರ ನೈಟಿ ಮೇಲೆ ಟವಲ್ ಹಾಕೊಂಡು ನಿಂತ್ಕೋಬೇಡ ಅಂತ. ನಾನು ಚಡಿ ಗಿಡಿ ಹಾಕೊಳ್ಳಲ್ಲ ಅಂತ. ಅದೇ ಪಂಚೆ ಮಾತ್ರ ಅಂತ. ಅದೇಂಗೆ ಹೇಳ್ಬಿಡ್ತಾನ ನನಗೆ, ಅಯ್ಯೋ ಅಜ್ಜಿ ಬೋಳಿ ಮಗ, ದೊಡ್ಡ ಬೇವರ್ಸಿ ಅವನು. ಅಜ್ಜಿ ನೋಡಿ, ಹಬ್ಬದ ದಿವಸ ಮತ್ತೆ ಕೆಟ್ಟ ಮಾತಾಡಲ್ಲ ನಾನು ಸುಮ್ಮನೆ. ಹ್ಞೂ ಸರ್, ಅಯ್ಯೋ ದೇವರಣಗೂ ಹೇಳ್ತಾ ಇದೀನಿ ಕೇಳಿ. ನಾನು ಹೇಳದ್ ನಂಬಿ ಸರ್ ನೀವು. ಹಬ್ಬದ ದಿವಸ ನಾನು ಸುಳ್ಳು ಹೇಳಲ್ಲ, ಬೇರೆ ದಿನ ಬೇವರ್ಸಿನೇ, ಆ ವಿಷಯ ಬೇರೆ. ಸ್ನಾನ ಎಲ್ಲ ಬೇಗನೆ ಆಯ್ತು ಇವತ್ತು, ಅದೇ ಹಬ್ಬದ ದಿವಸ ಅಲ್ವಾ. ಮಕ್ಕಳು ನಿಂಬೆಹಣ್ಣು ಇಚ್ಕಕ್ಕೆ ಅಂತ ಗಾಡಿ ತೊಳಿತಾವ್ರೆ. ಇದು ಪಕ್ಕದ ಮನೆಯವ್ರು ಬೊಂಬೆ ಕೂರ್ಸಿದ್ರಲ್ಲ, ನಮ್ಮ ಮಿಸಸ್ ರೀಲ್ಸ್ ಮಾಡಕ್ ಹೋಗವಳೆ. ಹಲೋ, ಅಮೌಂಟ್ ಏನೋ ಇದು ಹಬ್ಬದ ದಿವಸ, ನಾನು ಹಬ್ಬದ ದಿವಸ ಯಾವ ಅಮೌಂಟು ಕೊಡಲ್ಲ. ನಾನ್ ನಿಮಗ್ ಕೊಡ್ಬೇಕಾಗಿತ್ತಲ್ಲ ಅಮೌಂಟ್, ಅದ್ರ ಬಗ್ಗೆ ಮಾತಾಡೋಣ. ಅದಾ, ಅಯ್ಯೋ ಬಾರೋ ತಗೋಬಾರೋ. ಅಯ್ಯೋ ಹಬ್ಬದ ದಿವಸ ಲಕ್ಷ್ಮೀನ್ ಬೇಡ ಅಂತಾರೇನು, ತಗೋಬಾ ನೀನು ಫಸ್ಟ್. ನೋಡಿ, ನಮ್ದು ಹೆಂಗೋ ಆಗೋಯ್ತದೆ, ಆದ್ರೆ ನಾವು ದೇವ್ರಿಗೆ ಮಾತ್ರ, ದೇವರಣಿಗೂ ಯಾವತ್ತು ಕಮ್ಮಿ ಮಾಡಕ್ ಹೋಗಲ್ಲ ಸರ್. ಯಾಕಂದ್ರೆ ಪಾಪ ಕೊಟ್ಬಿಡ್ಬೇಕು, ಪಾಪ ದೇವ್ರಿಗೆ ಏನ್ ಬೇಕೋ ಅದೆಲ್ಲ ಕೊಟ್ಬಿಡ್ತೀವಿ ನಾವು. ಓಕೆ ಸರ್, ಸರಿ, ದೇವ್ರ ಒಳ್ಳೇದಾಗ್ಲಿ, ಚೆನ್ನಾಗಿ ಮಾಡಿ ಸರ್ ಹಬ್ಬ. ಓಕೆ ಓಕೆ ಓಕೆ. ಅಯ್ಯ ಚಿನಿ, ಏನದ ಹಬ್ಬದ ದಿವಸ ಕಕ್ಕ ಮಾಡ್ಕೊಂಡು